ನೋಟು ಅಮಾನ್ಯೀಕರಣದಿಂದ ನೋಟ್ ಬ್ಯಾನ್ ಆಯ್ತಲ್ಲ, ಈ ನೋಟ್ ಬ್ಯಾನ್ ಆದಮೇಲೆ ಕಪ್ಪು ಹಣ ಬಿಳಿ ಆಗೋಕೆ ಮಾಡಿದಂಥ ಒಂದು ವಿಧಾನ ಅಷ್ಟೇನಾ ಇದು? ನೋಟ್ ಬ್ಯಾನ್ ವಿರುದ್ಧವಾಗಿ ಬೇರೆ ಯಾರೂ ಮಾತಾಡಿಲ್ಲ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮಾತನಾಡಿದ್ದಾರೆ. BV ನಾಗರತ್ನ ಅವರ ಶಾಕಿಂಗ್ ಹೇಳಿಕೆ ಇದು. ನೋಟ್ ಬ್ಯಾನ್ ಆಯಿತು, ಕಪ್ಪು ಹಣ ನಾವು ಓಡಿಸುವುದಕ್ಕೆ, ಅದರ ಮೂಲೋತ್ಪಾಟನೆ ಮಾಡೋಕ್ಕೆ, ನಿರ್ಮೂಲನೆ ಮಾಡೋಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಇದೇನೂ ಆಗಿಲ್ಲ. ಇದೇನೂ ಆಗಿಲ್ಲ. ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡೋಕ್ಕೆ ಮಾಡಿರೋ ಕೆಲಸ ಇದು ಅಂತ ಕಾನೂನು ವಿಶ್ವವಿದ್ಯಾನಿಲಯ ಮಹಾ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗರತ್ನ ಅವರ ಅಚ್ಚರಿಯ ಹೇಳಿಕೆ ಇದು. 2016ರಲ್ಲಿ ಭಾರತ ಸರ್ಕಾರ ₹500 ಹಾಗೂ ₹1000 ಮುಖಬೆಲೆಯ ನೋಟಿನ ಮೌಲ್ಯವನ್ನು ಅಪಮೌಲ್ಯಗೊಳಿಸಿತು, ಅದರ ಅಮಾನ್ಯೀಕರಣ ಮಾಡಿತು, ಅದರ ಮೇಲೆ ಟೆಂಡರಲ್ಲಿ ಇರಲ್ಲ ಅಂತ ಹೇಳಿತು. ಇದು ಕಪ್ಪು ಹಣದ ವಿರುದ್ಧದ ಹೋರಾಟಕ್ಕಿಂತ ದೊಡ್ಡ ಹೊಡೆತ ಆಗೋಯ್ತಿದು. ಕಪ್ಪು ಹಣದ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ನೋಟ್ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಅದು ಹಾಗಾಗಲಿಲ್ಲ, ಪೂರ್ಣ ವಿರುದ್ಧವಾಯಿತಿದು. 2016 ನವೆಂಬರ್ 8 ಅವತ್ತು ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿಯವರು ಒಂದು ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡಿ, ಇವತ್ತು ರಾತ್ರಿ 12 ಗಂಟೆಯಿಂದ ನಾವು ₹500 ₹1000 ನೋಟ್ ಇದೆಯಲ್ಲ, ಇದರ ಚಲಾವಣೆ ಇರಲ್ಲ ಇನ್ಮೇಲೆ, ಇದು ಬ್ಲ್ಯಾಕ್ ಮನಿ ವಿರುದ್ಧದ ಹೋರಾಟ ಅಂತ ಮಾತನಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳ ಮಾತಿದು. ₹500 ಹಾಗೂ ₹1000 ಮುಖಬೆಲೆಯ ನೋಟು ಇವರೆಲ್ಲ ರದ್ದತಿ ಮಾಡಿದ್ರಲ್ಲ, ಉದ್ದೇಶನೇ ಈಡೇರಿಲ್ಲ ಇವ್ರದ್ದು. 98%ಗಿಂತ ಅಧಿಕ ಮೊತ್ತದ ನೋಟುಗಳು ವಾಪಸ್ ಆಗಿಬಿಡ್ತು ಅಂದರೆ ಹಾಗಾದರೆ ಕಪ್ಪು ಹಣ ಎಲ್ಲಿ? ಒಂದು ಲೆಕ್ಕದಲ್ಲಿ 99% ಅಂತ ಕೂಡ ಇದೆ, ಇರಲಿ 98% ಕೂಡ ದಾಟಿದೆ ಅಂತ ನಾವು ಭಾವಿಸೋಣ. 98% ದಾಟಿದ್ದ ಮೇಲೆ ಎಲ್ಲ ವಾಪಸ್ ಬಂತು ಅಂತ ಹೇಳಿದ ಮೇಲೆ ಇವರು ಕಪ್ಪು ಹಣನ ಬ್ಯಾನ್ ಮಾಡಿದ್ದೆಲ್ಲಿ? ಕಪ್ಪು ಹಣನ ಹಿಡ್ಕೊಂಡು ಬಂದಿದ್ದೆಲ್ಲಿ? ಕಪ್ಪು ಹಣ ಸಂಗ್ರಹ ಮಾಡಿದ್ದೆಲ್ಲಿ? ಇದರಲ್ಲಿ ಎರಡೇ ವಿಷಯ ಇರಲಿಕ್ಕೆ ಸಾಧ್ಯ. ಒಂದು, ಈ ದೇಶದಲ್ಲಿ ಕಪ್ಪು ಹಣನೇ ಇರಲಿಲ್ಲ ಅಂತ ಫಸ್ಟ್ ಲಾಜಿಕ್, ಮೊದಲ ತರ್ಕ. ಈ ದೇಶದಲ್ಲಿ ಕಪ್ಪು ಹಣ ಇರಲೇ ಇರಲಿಲ್ಲ ಅಂತ ಆಗಬೇಕು. ಇಲ್ವಾ? ಇತ್ತು ಅಂತ ಹೇಳಿ ನೀವು ನೋಟ್ ಬ್ಯಾನ್ ಮಾಡಿದ್ದ ಮೇಲೆ, ಬ್ಯಾನ್ ಮಾಡಿದ ಮೇಲೆ ಏನಾಗಬೇಕು? ಕಪ್ಪು ಹಣ ತಂದು ತೋರಿಸ್ಬೇಕು ನೀವು. ನೋಡ್ರಿ, 15.44 ಲಕ್ಷ ಕೋಟಿ ರೂಪಾಯಿಗಳ ಮೌಲ್ಯದ ₹500 ₹1000 ನೋಟ್ ನಾವು ಬ್ಯಾನ್ ಮಾಡಿದ್ವಿ. ಇದರ ಬದಲಿಗೆ ಇವತ್ತು ಬಂದಿದ್ದೇ ನಮಗೆ 11 ಲಕ್ಷ ಕೋಟಿ ವಾಪಸ್ ಬಂತು, 12 ಲಕ್ಷ ಕೋಟಿ ಮಾತ್ರ ವಾಪಸ್ ಬಂತು. ನೋಡಿ, 3 ಲಕ್ಷ ಕೋಟಿಗಳು ಇದರಲ್ಲಿ ಕಪ್ಪು ಹಣ ಇತ್ತು, ಅದ್ಯಾವುದು ಬರಲೇ ಇಲ್ಲ ಪ್ರಮುಖ ಬ್ಯಾಂಕಿಂಗ್ ಸೆಕ್ಟರ್ಗೆ, ಬ್ಯಾಂಕಿಂಗ್ ವ್ಯವಸ್ಥೆಗೆ. ಹಾಗಾಗಿ ಅಷ್ಟೆಲ್ಲ ಹಣ ಕೂಡ ಕಪ್ಪು ಹಣ ಆಗಿತ್ತು, ಅದು ನಾಶ ಆದಂಗೆ ಆಯಿತು, ಎಕಾನಮಿ ಸ್ವಚ್ಛವಾಯಿತು, ಅರ್ಥವ್ಯವಸ್ಥೆ ಶುದ್ಧವಾಯಿತು ಹೇಳಬೇಕಾಗಿತ್ತು ನೀವು. 98% 99% ನೋಟು ಎಲ್ಲ 15.44 ಲಕ್ಷ ಕೋಟಿಗಳಲ್ಲಿ ವಾಪಸ್ ಬಂದಿದೆ ಅಂತ ಹೇಳಿದ ಮೇಲೆ ಕಪ್ಪು ಹಣ ಇರಲಿಲ್ಲ ಅಂತಾಯಿತು. ಸುಮ್ಮನೆ ಉಯಿಲೆಬ್ಸಿದ್ದ ನೀವು? ಹಾಗಾದರೆ ಸುಮ್ಮನೆ ಕಪ್ಪು ಹಣ ಇದೆ ಅಂತ ಆಯ್ತಪ್ಪ, ನೀವು ಸುಳ್ಳು ಹೇಳಿಲ್ಲ, ಕಪ್ಪು ಹಣ ಇತ್ತು ಅಂತಲೇ ಭಾವಿಸೋಣ. ಇದ್ದರೆ ಎಲ್ಲಿ ಅದು ಕಪ್ಪು ಹಣ? ನಿಮ್ದು ಯಾವುದು ಉದ್ದೇಶ ಈಡೇರಿಲ್ಲ. ಈ ಒಂದು ರದ್ದತಿ ಇತ್ತಲ್ಲ, ಕಪ್ಪು ಹಣದ ವಿರುದ್ಧದ ಹೊಡೆತ ಮಾಡಿದ್ರೆ ನೀವು ಅದನ್ನು, ನಿಮ್ಗೆ ಇನ್ನೂ ಆಶ್ಚರ್ಯ ಆಗಿಬಿಡುತ್ತೆ. ಇವತ್ತಿಗೆ ಚಾಲ್ತಿಯಲ್ಲಿರ್ತಕ್ಕಂಥ ನೋಟುಗಳು 32 ಲಕ್ಷ ಕೋಟಿ 33 ಲಕ್ಷ ಕೋಟಿವರೆಗೂ ಇದೆ. ಇವರು ಕಪ್ಪು ಹಣದ ವಿರುದ್ಧ ಹೋರಾಟ ಅಂತ ಹೇಳಿದ್ರು, ನೋಟ್ ಬ್ಯಾನ್ ಅಂತ ಹೇಳಿದ್ರು. 15.44 ಲಕ್ಷ ಕೋಟಿಗಳಷ್ಟು, ಇವತ್ತು 30 ಲಕ್ಷ ಕೋಟಿ ದಾಟಿದೆ. ಕರೆನ್ಸಿ ಸಿಗ್ತಾ ಇದೆ ನಿಮ್ಗೆ ಅಷ್ಟು. ನೋಟುಗಳು, ಹಣ ಇದೆಯಲ್ಲ ನೋಟು, ಅದು ಸಿಗುತ್ತೆ ನಿಮಗೆ ಇವತ್ತು 30 ಲಕ್ಷ ಕೋಟಿ 32 ಲಕ್ಷ ಕೋಟಿ. ಡಿಜಿಟಲ್ ಇಂಡಿಯಾ ಅಂತ ಮಾತಾಡ್ತೀರಿ, ಎಲ್ಲವೂ ಕೂಡ ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಎಲ್ಲ ಮಾತಾಡ್ತೀವಲ್ವಾ. ಇದೆಲ್ಲ ಇದ್ದಾಗ ನೋಟುಗಳಿನ್ನೂ ಕಡಿಮೆ ಆಗಬೇಕಾಗಿತ್ತು ಅರ್ಥವ್ಯವಸ್ಥೆಯಿಂದ. ಎಲ್ಲರೂ ಕೂಡ ನೋಟುಗಳನ್ನು ಬಳಸ್ತೇನೆ ವ್ಯವಹಾರ ಮಾಡ್ತಾ ಇದ್ದಾರಲ್ಲ ಅದಕ್ಕೆ. ಆದರೆ ಇಲ್ಲಿ ಮಾಡಿರೋದು ಏನು? ಹಾಗಾದರೆ ನೋಟ್ ಬ್ಯಾನು ಮಾಡಿಬಿಟ್ಟು ನಾವು ಕಪ್ಪು ಹಣನ ವಾಪಸ್ ತಂದುಬಿಡ್ತೀವಿ, ಕಪ್ಪು ಹಣದ ವಿರುದ್ಧದ ದೊಡ್ಡ ಸಮರ ಅಂತೆಲ್ಲ ನೀವು ಸಾರದ ಮೇಲೆ ಅದ್ಯಾವುದು ಈಡೇರಿಲ್ಲ. ಈ ದೇಶದಲ್ಲಿ ಕಪ್ಪು ಹಣ ಇರಲಿಲ್ಲ. ಅಕಸ್ಮಾತ್ ಇದ್ದಿದ್ದರೆ ನೀವು ನೋಟ್ ಬ್ಯಾನ್ ಮಾಡಿದ್ರಲ್ಲ, ಅದರಿಂದ ಆಚೆ ಬರಬೇಕಾಗಿತ್ತು. ಅದರ ಬದಲಿಗೆ ಇವತ್ತು 30 ಲಕ್ಷ ಕೋಟಿ 32 ಲಕ್ಷ ಕೋಟಿ ರೂಪಾಯಿಗಳ ನೋಟ್ಗಳು ಸಿಗ್ತಿದೆಯಲ್ಲ ನಮ್ಮಲ್ಲಿ. ಟೋಟಲ್ಲಾಗಿ ₹2,000 ನೋಟು ಮಾಡಿದ್ರಿ, ತಿರುಗಿ ₹2,000 ನೋಟು ವಾಪಸ್ ಆಯಿತು. ಹಾಗಾದರೆ ಇದೇನು? ಇದೆಲ್ಲವನ್ನು ಸೇರಿಸಿ ಜಸ್ಟಿಸ್ ನಾಗರತ್ನ ಅವರು ಮಾತನಾಡಿದ್ದಾರೆ. 86% ₹500 ₹1000 ನೋಟುಗಳಿತ್ತಲ್ಲ, ಇದು ಒಟ್ಟು ನೋಟುಗಳ ಪೈಕಿ ಇದರ ಪ್ರಮಾಣ 86% ಇತ್ತು. ನೀವು ಅರ್ಥ ಮಾಡ್ಕೊಬಿಡಿ, ಸುಮಾರು ಒಂದು ₹100 ಇಡೀ ದೇಶದಲ್ಲಿ ₹100 ಇದೆ ಅಂತ ಅಂದ್ಕೊಂಡ್ರೆ ನಾವು, ಅದರಲ್ಲಿ ₹86 ಏನಪ್ಪ ಆಗಿತ್ತು ಅಂತ ಹೇಳಿದ್ರೆ ಇದೇ ಈ ₹500 ನೋಟು ಮತ್ತು ₹1000 ನೋಟ್ ಇತ್ತು ಅಂತ. ನಿಮಗೆ ₹1 ಲಕ್ಷ ಇದೆ ದೇಶದಲ್ಲಿ, 30 ಲಕ್ಷ ಕೋಟಿ ಇದೆ, 100 ಕೋಟಿ ಇದೆ ಅಂತ ನಾವು ಅಂದ್ಕೊಂಡ್ರೆ 86% ಏನಿತ್ತು ಅಂದರೆ ₹500 ಮತ್ತು ₹1000 ನೋಟುಗಳಿತ್ತು. ಬ್ಯಾನ್ ಮಾಡಿಬಿಟ್ರು ಅದನ್ನು. ಅದು ಬ್ಯಾನ್ ಮಾಡಿದ್ಮೇಲೆ ಬರಲ್ಲ
ಬರೀ 11 ಲಕ್ಷ ಕೋಟಿ ಬರಬಹುದು, 10 ಲಕ್ಷ ಕೋಟಿ ಬರಬಹುದು, ಇನ್ನೊಂದು 5 ಲಕ್ಷ ಕೋಟಿಯಷ್ಟು ಹಣ ತೆರಿಗೆ ಕಟ್ಟದ ಹಣ ಇರುತ್ತೆ. ಅದನ್ನು ಯಾರು ಬ್ಯಾಂಕಿಗೆ ತಂದು ಕಟ್ಟಲ್ಲ, ಟ್ಯಾಕ್ಸ್ ಕಟ್ಟಬೇಕಾಗತ್ತಲ್ಲ, ಸಿಕ್ಕಾಕೊಳ್ತಾನಲ್ಲ ಯಾರು ತಂದು ಕಟ್ಟದ ಅಂಥೇಳಿ, ಅದಕ್ಕೇನು ಮಾಡಿಬಿಡ್ತಾರೆ, ಅವ್ರು ಕಟ್ಟಲ್ಲ ಅಂತ ಎಲ್ಲ ಹಣ ವಾಪಸ್ ಬಂದಾಯ್ತಲ್ಲ. 98% ಅಷ್ಟು ಹಣ ವಾಪಸ್ ಬಂತು ಬ್ಯಾಂಕ್ಗೆ. ಕೇಂದ್ರ ಸರ್ಕಾರದ ಕ್ರಮದ ವಿರುದ್ಧವಾಗಿ ನಾನು ನನ್ನ ಅಸಮ್ಮತಿ ವ್ಯಕ್ತಪಡಿಸಬೇಕಾಯಿತು ಅಂಥೇಳಿ ಜಸ್ಟಿಸ್ ನಾಗರತ್ನ ಅವರು ಹೇಳಿದ್ದಾರೆ. ಇದೇನು ಅಲ್ಲ, ಇವರು ಮಾಡಿದ್ದು ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡುವ ಒಂದು ಮಾರ್ಗವನ್ನಾಗಿ ಇದನ್ನು ಮಾಡಿಕೊಂಡ್ರು ಅಂಥೇಳಿ ನಾನು ಭಾವಿಸಿದೆ ಅಂತ ಜಸ್ಟಿಸ್ ನಾಗರತ್ನ ಅವರು ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳವರು ಮೊದಲನೇದಾಗಿ 86% ಕರೆನ್ಸಿಯನ್ನು ಅಮಾನ್ಯ ಮಾಡಿದ್ರು, 98% ಆಫ್ ದಿ ಕರೆನ್ಸಿ ವಾಪಸ್ಸು ಬಂತು ಅಲ್ಲಿಗೆ. ಹಾಗಾಗಿ ಯಾವ ಕಪ್ಪು ಹಣ ಇತ್ತೋ ಅದು ಬಿಳಿ ಹಣವಾಗಿ ಕನ್ವರ್ಟ್ ಮಾಡಿಬಿಟ್ರು ಇವರು. ಎಲ್ಲ ಲೆಕ್ಕಿಸಿದಂಥ ಹಣ ಬ್ಯಾಂಕ್ಗಳಿಗೆ ಮರಳಿತು. ಆದ್ದರಿಂದ ಲೆಕ್ಕವಿಲ್ಲದ ನಗದು ಖಾತೆಯನ್ನು ಪಡೆಯೋದಕ್ಕೆ ಇದು ಉತ್ತಮ ಮಾರ್ಗ ಅಂತ ನಾವು ಭಾವಿಸಿದ್ವಿ. ಆದ್ದರಿಂದ ಈ ಸಾಮಾನ್ಯ ವ್ಯಕ್ತಿಯ ಸಂಕಟ ಇದೆಯಲ್ಲ, ನಿಜವಾಗಿಯೂ ನನ್ನನ್ನು ಕಲಕಿದೆ. ಅದು ಏನಾಗುತ್ತೆ, ನಿಮಗೆ ಬ್ಲ್ಯಾಕ್ ಮನಿ ಕೂಡ ವೈಟ್ ಮನಿ ಆಗಿಬಿಟ್ಟಾಗ ನೀವು ಅರ್ಥ ಮಾಡ್ಕೊಳ್ಳಿ, ಬ್ಲ್ಯಾಕ್ ಮನಿನೇ ವೈಟ್ ಮನಿ ಆಗಿಬಿಡ್ತಿಲ್ಲಿ. ಆ 5 ಲಕ್ಷ ಕೋಟಿನೋ 4 ಲಕ್ಷ ಕೋಟಿನೋ 7 ಲಕ್ಷ ಕೋಟಿನೋ ಎಷ್ಟೋ ಒಂದಷ್ಟು ಬಂತು ಅಂತ ಅಂದ್ಕೊಳ್ಳೋಣ ನಾವು. ಇದನ್ನು ಕೂಡ ವೈಟ್ ಮಾಡಿಬಿಟ್ರಲ್ಲ ಇವರು. ಆಬ್ವಿಯಸ್ಲಿ ಆಗ ನಿಮಗೆ ಹಣದುಬ್ಬರ ಆಗುತ್ತೆ. ಹಣದುಬ್ಬರ ಅಂದರೆ ಏನು ಅಂತ ಹೇಳಿದ್ರೆ, ಇರ್ತಕ್ಕಂಥ ಹಣದ ಮೌಲ್ಯ ಕಡಿಮೆ ಆಗೋದು ಅಂತ ಇದೆ. ಡಾಲರ್ ಎಫೆಕ್ಟು ಇಂಡೈರೆಕ್ಟಾಗಿ ಅದೇ ಬರೋದು. ನಾವು ಡಾಲರ್ ಬಗ್ಗೆ ಮಾತಾಡ್ತೀವಲ್ವಾ, ಅಯ್ಯೋ ರೂಪಾಯಿ ಡಾಲರ್ ಎದುರುಗಡೆ ವೀಕ್ ಆಗ್ತಿದೆ ಅಂಥೇಳಿ. ವೀಕ್ ಆದಾಗ ಏನಾಗುತ್ತೆ, $1ಗೆ 55 ರೂಪಾಯಿ ಕೊಡ್ತಾ ಇದ್ವಿ, 53 ರೂಪಾಯಿ ಕೊಡ್ತಾ ಇದ್ವಿ, 48 ರೂಪಾಯಿ ಕೊಡ್ತಾ ಇದ್ವಿ, 60 ರೂಪಾಯಿ ಕೊಡ್ತಾ ಇದ್ವಿ ಅಂತ ಇರುತ್ತಲ್ಲ, ಇವತ್ತಿಗೆ 83, 82 ರೂಪಾಯಿ ಅಂತ ಬರುತ್ತಲ್ಲ. ಆಗೇನಾಗುತ್ತೆ, ಆ ಡಾಲರ್ ಮಾತ್ರ ಸ್ಟ್ರಾಂಗ್, ಅದು ನಮ್ಮ ರುಪಿ ಇರುತ್ತಲ್ಲ ಅದ್ರ ಎದುರುಗಡೆ ವೀಕ್ ಆಗುತ್ತೆ, ಅದ್ರ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ರುಪಿ ವೀಕ್ ಆದರೆ ಏನಾಗುತ್ತೆ, ನೀವು ಒಂದು ಸಣ್ಣ 10 ರೂಪಾಯಿನ ವಸ್ತು ತೊಗೊಳಕ್ಕೆ ನೀವು ಮೊದಲು 10 ರೂಪಾಯಿ ಕೊಡ್ತಾ ಇದ್ದಾಗ ಈಗ 15 ರೂಪಾಯಿ ಕೊಡು ಅಂತಾರೆ, 18 ರೂಪಾಯಿ ಕೊಡು ಅಂತಾರೆ. ಒಂದು ಸೈಟ್ 5 ಲಕ್ಷ ರೂಪಾಯಿಗೆ ಬರ್ತಾ ಇದ್ದರೆ ಅದೇ ಸೈಟ್ನ ಈಗ 12 ಲಕ್ಷ, 18 ಲಕ್ಷ, 25 ಲಕ್ಷ ಅಂದರೆ ಹಣ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಬಂತು ಅಂತ. ಯಾವಾಗಲೇ ಬ್ಲ್ಯಾಕ್ ಮನಿನೇ ವೈಟ್ ಮಾಡುವಂಥ ಕ್ರಮ ಆಗಿಬಿಟ್ಟಾಗ, ಅಂದರೆ ನ್ಯಾಯಮೂರ್ತಿಗಳ ಅಭಿಪ್ರಾಯದ ಪ್ರಕಾರ ಇಂಥ ಕ್ರಮ ನನ್ನನ್ನು ಕಲಕಿಬಿಡ್ತು. ಜೊತೆಗೆ ಕರೆನ್ಸಿ ಕಡಿಮೆ ಆಗಬೇಕಾಗಿದ್ದಂಥ ಒಂದು ವ್ಯವಸ್ಥೆಯಲ್ಲಿ ಕರೆನ್ಸಿ ಜಾಸ್ತಿ ಆಯಿತು. ಇದೊಂದು ಭಾಗ. ಇನ್ನೊಂದು ಭಾಗ ಇದೆ ಇದರಲ್ಲಿ, ಹಣದ ಮೂಲಕ ಯಾವೆಲ್ಲ ವ್ಯಕ್ತಿಗಳು ವ್ಯವಹಾರ ಮಾಡ್ತಾ ಇದ್ರೋ ಅವರೆಲ್ಲರನ್ನೂ ಕೂಡ ಈ ಕಪ್ಪು ಹಣ ಹೆಸರಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಲಾಯ್ತು ಈ ದೇಶದಲ್ಲಿ. ನೆನಪಿರಲಿ ನಿಮಗೆ, ತೆರಿಗೆ ಕಟ್ಟದಿರೋ ಹಣ ಕಪ್ಪು ಹಣ ಒಪ್ಕೊಳ್ಳೋಣ, ಆದರೆ ಯಾರ್ಯಾರು ಕರೆನ್ಸಿಲಿ ವ್ಯವಹಾರ ಮಾಡ್ತಿದ್ರಲ್ಲ, ಬಡವರು ಕರೆನ್ಸಿಲಿ ಮಾಡ್ತಿದ್ರು ವ್ಯವಹಾರ, ಇನ್ಯಾರೋ ಕೂಲಿ ಕೊಡೋರು ಕರೆನ್ಸಿಲಿ ವ್ಯವಹಾರ ಮಾಡ್ತಾಯಿದ್ರು. ಹಾಗಾದರೆ ನೋಟ್ ಇಟ್ಕೊಂಡವ್ರು ಎಲ್ಲರೂ ಕೂಡ ಕಪ್ಪು ಹಣ ಇಟ್ಕೊಂಡಂತೆನ ಲೆಕ್ಕ. ಕ್ಯಾಶ್ ಎಕಾನಮಿ ಅಂತ ಕರೀತಾರೆ ಅದನ್ನು. ಆದರೆ ಎಂಟೈರ್ ಕ್ಯಾಶ್ ಎಕಾನಮಿಗೆ ಈ ದೇಶದಲ್ಲಿ ಎಂಥ ಲೇಬಲ್ ಅಂಟಿಸ್ಬಿಟ್ರು ಅಂತ ಹೇಳಿದ್ರೆ, ಎಂಟೈರ್ ಅಗ್ರಿ ಬ್ಲ್ಯಾಕ್ ಮನಿ ಇದೆ, ಆದರೆ ಬ್ಲ್ಯಾಕ್ ಮನಿ ಇದೆ ಅಂದ ಮಾತ್ರಕ್ಕೆ ನೋಟಿನ ರೂಪದಲ್ಲಿ ಬ್ಲ್ಯಾಕ್ ಮನಿ ಇರುತ್ತೆ, ಆದರೆ ನೋಟ್ ಇಟ್ಕೊಂಡಿರೋರು ಎಲ್ಲರೂ ಕೂಡ ಕಪ್ಪು ಹಣ ಹೋಲ್ಡರ್ಸ್ ಅಲ್ಲ, ಬ್ಲ್ಯಾಕ್ ಮನಿ ಹೋಲ್ಡರ್ಸ್ ಅಲ್ಲ ಎಲ್ಲರೂ ಕೂಡ. ಕ್ಯಾಶ್ ಎಕಾನಮಿಯನ್ನೇ ಕೆಟ್ಟ ಹೆಸರಿಂದ ನೋಡಲಾಯಿತು. ಓ ಹಣ ಇದೆಯಾ ನಿಮ್ಮನ್ನು 10,000 ರೂಪಾಯಿ ಇಟ್ಟಿದೆಯಾ ನೀನು, ಇಟ್ಟಿದ್ದೆ ಬಿಡಪ್ಪ ಬ್ಲ್ಯಾಕ್ ಮನಿ, ಟ್ಯಾಕ್ಸ್ ಕಟ್ಟಿಲ್ವೇನೋ ಅಂತ. ಅವನು ಕೆಲಸಕ್ಕೆ ಹೋಗಿರ್ತಾನೆ, ಅವನು ಬಂದಿರ್ತಾನೆ, ದುಡ್ಡು ಡ್ರಾ ಮಾಡಿರ್ತಾನೆ, ಇಟ್ಟಿರ್ತಾನೆ, ಮದುವೆಗೆ ಇಟ್ಟಿರ್ತಾನೆ, ಮನೆ ಕಟ್ಟಕ್ಕೆ ಇಟ್ಟಿರ್ತಾನೆ, ಕೂಲಿ ಕೊಡೋಕೆ ಇಟ್ಟಿರ್ತಾನೆ, ಪೆಟ್ರೋಲ್ಗೆ ಇಟ್ಟಿರ್ತಾನೆ, ಡೀಸೆಲ್ಗೆ ಇಟ್ಟಿರ್ತಾನೆ, ಒಂದು ಒಡವೆ ಮಾಡ್ಸೋಕೆ ಇಟ್ಟಿರ್ತಾನೆ ಅಲ್ವಾ. ಕ್ಯಾಶ್ ಎಕಾನಮಿ, ಅಮ್ಮ ಇಟ್ಟಿದ್ದು, ಹೆಂಡತಿ ಇಟ್ಟಿದ್ದು, ಸಹೋದರಿ ಇಟ್ಟಿದ್ದು ಎಲ್ಲವನ್ನು ಕೂಡ ಕಪ್ಪು ಹಣದ ದೃಷ್ಟಿಯಿಂದ ನೋಡಲಾಯಿತು. ಹಾಗಾಗಿ ಇಂಥ ಒಂದು ಇಡೀ ಕ್ರಮ ಇತ್ತಲ್ಲ, ನನ್ನ ಭಾವನೆಯನ್ನು ಕಲಕಿದೆ ಇದು ಅಂಥೇಳಿ ಜಸ್ಟಿಸ್ ನಾಗರತ್ನ ಅವರು ಮಾತನಾಡಿದ್ದಾರೆ. Popularly known as the demonetization case. I'm happy that I got a chance to be on that bench. We all know what happened on 8th of November 2016 when rupees 500 and 1,000 rupee notes were demonetized. The interesting aspect is that in the Indian economy of that time, and more so even now, 500 rupees and 1,000 rupee notes comprised of 86% of the currency. If you see from the common man's point of view, 1 rupee, the note 1 rupee is issued by the central government. 2 rupees, 5 rupees, 10 rupees, 20 rupees, 50 rupees, 100 rupees are the other currency notes which are issued by the Reserve Bank of India. But 86% of the currency was 500 rupees and 1,000 rupee notes, which I thought the central government lost sight of
while demonetizing 86% of the currency. Imagine a laborer who went to work those days, who was given a 500 rupee note or a 1000 rupee note at the end of the day. He had to go and get that note exchanged before he could go to the grocer shop to buy the daily essentials. And the other aspect is 98% of the demonetized currency came back to the Reserve Bank. So where were we heading towards what is called the black money eradication? I know what happened on 8th of November 2016 when rupees 500 and 1000 rupee notes were demonetized. The interesting aspect is that in the Indian economy of that time, and more so even now, 500 rupees and 1000 rupee notes comprised of 86% of the currency. If you see from the common man's point of view, 1 rupee, the note 1 rupee is issued by the central government. 2 rupees, 5 rupees, 10 rupees, 20 rupees, 50 rupees, 100 rupees are the other currency notes which are issued by the Reserve Bank of India. But 86% of the currency was 500 rupees and 1000 rupee notes, which I thought the central government lost sight of while demonetizing 86% of the currency. Imagine a laborer who went to work those days, who was given a 500 rupee note or a 1000 rupee note at the end of the day. He had to go and get that note exchanged before he could go to the grocer shop to buy the daily essentials. And the other aspect is 98% of the demonetized currency came back to the Reserve Bank. So where were we heading towards what is called the black money eradication? I thought it was a way of converting black money into white money by this demonetization, because firstly 86% of the currency was demonetized and 98% of that currency became white money. All the unaccounted money went back to the bank. Therefore, I thought it was a good way of getting unaccounted cash accounted thereafter. But what has happened after that with regard to the income tax proceedings, etc., we don't know. And therefore, this common man's predicament really stirred me. And therefore, I had to dissent. More of that from the panelists. I don't like to go on speaking about it. But there were two aspects. One is on Section 26(2) of the RBI Act, whether the central government could use that provision to demonetize currency. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಡಿಮಾನಿಟೈಸೇಷನ್ ಅಂದರೆ ಯಾವ ಒಂದು ಕ್ರಮ? ನನಗೆ ಕೆಲವು ದಿನಗಳು ಕೊಡಿ, ನನ್ನ ಕೆಲವು ದಿನಗಳ ಕಾಲ ನಿಮ್ಗೆ ಕಷ್ಟ ಆಗ್ತಿದೆ ಗೊತ್ತು, ಸಹಿಸ್ಕೊಳ್ಳಿ ಅಂತ ಹೇಳಿ 2016 ನವೆಂಬರ್ 8 ಆ ದಿನಾಂಕದಂದು ಬಂದು ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ತನ್ನ ಚಲಾವಣೆ ಮೌಲ್ಯವನ್ನು 500 ರೂಪಾಯಿ ನೋಟು ಮತ್ತು 1000 ರೂಪಾಯಿ ನೋಟು ಕಳ್ಕೊಳ್ತಾ ಇದೆ ಅಂತ ಹೇಳಿದರು. ಅದರ ಉದ್ದೇಶ ಇಷ್ಟೇ, ನಾವು ಕಪ್ಪು ಹಣವನ್ನು ಎರಾಡಿಕೇಟ್ ಮಾಡಿಬಿಡ್ತೀವಿ, ಮೂಲೋತ್ಪಾಟನೆ ಮಾಡಿಬಿಡ್ತೀವಿ ದೇಶದಿಂದ ಅಂತ. ಕಪ್ಪು ಹಣ ಮೂಲೋತ್ಪಾಟನೆ ಆಗಿದ್ದರೆ 15.44 ಲಕ್ಷ ಕೋಟಿ, ಅಲ್ಲಿ ಜಸ್ಟಿಸ್ ನಾಗರತ್ನ ಅವ್ರು ಹೇಳ್ತಿರೋ ಪ್ರಕಾರ ನಾವು ಚೆಕ್ ಮಾಡಿಕೊಂಡ್ರೆ ನೋಡಿ ಎಂಥ ವಿಚಾರ ಅಂತ ಹೇಳಿದ್ರೆ, ಅವತ್ತಿಗೆ 15.44 ಲಕ್ಷ ಕೋಟಿಗಳೆನ್ನುವುದು ಭಾರತದಲ್ಲಿ ಚಾಲ್ತಿಯಲ್ಲಿದ್ದ ಒಟ್ಟು ನೋಟು ಅಥವಾ ಒಟ್ಟು ಕರೆನ್ಸಿಗಳ ಭಾಗದಲ್ಲಿ 86% ಮಾತ್ರ. ಇಂಟ್ರೆಸ್ಟಿಂಗ್ಲಿ 15.44 ಲಕ್ಷ ಕೋಟಿಗೆ ಇವತ್ತು 30 ಲಕ್ಷ ಕೋಟಿ 32 ಲಕ್ಷ ಕೋಟಿವರೆಗೂ ಕರೆನ್ಸಿ ಎಕಾನಮಿ ಇದೆ ಅಂದರೆ, ಅವತ್ತಿನ 15.44 ಲಕ್ಷ ಕೋಟಿ ಇವತ್ತಿಗೆ ಹೋಲಿಕೆ ಮಾಡಿಕೊಂಡ್ರೆ ನಾವು 50% ಬರ್ತಾ ಇದೆ ಅಷ್ಟೇ. ಅಂದರೆ ನೋಟ್ ಬ್ಯಾನ್ ಮಾಡ್ತೀವಿ ಅಂದರು, ಡಿಜಿಟಲೈಸೇಷನ್ ಮಾಡ್ತೀವಿ ಅಂದರು, ಎಲ್ಲ ಡಿಜಿಟಲ್ ಪೇ ಅಂತ ಮಾತಾಡಿದ್ರು. ಇದಾದ ಮೇಲೂ ಒಂದು ಕಡೆ ನೋಟುಗಳ ಚಲಾವಣೆ ಸಂಖ್ಯೆ, ಕ್ಯಾಶ್ ಎಕಾನಮಿ ಇವತ್ತಿಗೆ ಇನ್ನೂ ಜಾಸ್ತಿ ಆಗಿದೆ. ಅಂದರೆ ಯಾವ ಕ್ಯಾಶ್ ಎಕಾನಮಿ ನಾನೆಲ್ಲ ಇದು ಮಾಡಿಬಿಡ್ತೀನಿ, ಬ್ಲ್ಯಾಕ್ ಮನಿ ತೆಗೆದುಬಿಡ್ತೀನಿ ಅಂತ ಹೇಳಿದ್ರೋ, ನೋಟುಗಳ ಸಂಖ್ಯೆನೂ ಕಡಿಮೆ ಆಗಬೇಕಾಗಿತ್ತು, ಕಪ್ಪು ಹಣ ಪತ್ತೆ ಹಚ್ಚೋಕ್ಕೆ ಜಾಸ್ತಿ ಆಗಬೇಕಾಗಿತ್ತು. 98-99% ಅಷ್ಟು ಹಣ ವಾಪಸ್ ಬಂದುಬಿಟ್ಟಿದೆ ಅಂತ ಹೇಳಿದ್ಮೇಲೆ ಒಬ್ಬ ಕೂಲಿ ಮಾಡಿದವನು ಪ್ರತಿದಿನ ಕೂಲಿ ಮಾಡಬೇಕು, ಆ 500 ರೂಪಾಯಿ ನೋಟನ್ನು ಬ್ಯಾಂಕ್ ತೊಗೊಂಡು ಹೋಗಬೇಕು, ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಬೇಕು, ಅವನು ಡೈಲಿ ನೀಡ್ಸ್, ದೈನಂದಿನ ಅಗತ್ಯಗಳೇನಿತ್ತೋ ಅದನ್ನು ತೀರಿಸ್ಕೊಳ್ಬೇಕಾಗಿತ್ತು ಅವನು ಅಂತ ಹೇಳಿ. ಏನೇನು ಅವರ ಅಬ್ಸರ್ವೇಷನ್ಸ್ ಅಂತ ಇಲ್ಲಿ? ರಮಾಕಾಂತ್, ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ 2014 ಮುಂಚೆ ಅಣ್ಣಾ ಆಂದೋಲನ ಆಗುತ್ತೆ.
ಅಣ್ಣಾ ಆಂದೋಲನ ಆದಂತಹ ಸಂದರ್ಭದಲ್ಲಿ ದೇಶದಲ್ಲೇ 40% ಕಪ್ಪು ಹಣ ಇದೆ. ಈ ದೇಶದ ಜನ ಬೆವರು ರಕ್ತವನ್ನು ಹರಿಸಿ ದುಡಿದಿರುವಂತಹ ಹಣ ಏನಿದೆ, ಆ ಹಣ ಕೆಲವು ಉಳ್ಳವರ ಪಾಲಾಗಿದೆ ಅಂತ ಯಾವಾಗ ಈ ದೇಶದ ಜನರಿಗೆ ಗೊತ್ತಾಗುತ್ತೆ, ಸಹಜವಾಗಿ ಒಂದು ಆಕ್ರೋಶದ ಕಟ್ಟೆ ಒಡೆದು ಬರುತ್ತೆ. 2016 ನವೆಂಬರ್ 8 ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಂಭ್ರಮ, ಸಿಹಿ ಸುದ್ದಿಯನ್ನು ಕೇಳಿದಂತಹ ಜನ, ಅಂದರೆ ಯಾರ್ಯಾರು ಬಡವರ್ಗದ ಜನರಿದ್ರು ಎಲ್ಲರೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೇಳಿದಂತಹ ಸಂತೋಷ ಆಗಿತ್ತು ಎಲ್ಲರಲ್ಲೂ ಕೂಡ. ಯಾಕಂದರೆ ನೋಟ್ ಬ್ಯಾನ್ ಆಯಿತು, ಎಲ್ಲ ಕಪ್ಪು ಹಣ ಹೊರಗಡೆ ಬರುತ್ತೆ, ಯಾರ್ಯಾರು ಉಳ್ಳವರು ದುಡ್ಡು ಮಾಡಿದ್ದಾರೆ ಎಲ್ಲ ಹೊರಗೆ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಯಾಕಂದರೆ ನೋಟ್ ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಲಾಗಿದ್ದಂತಹ ಮಾತುಗಳೇನು, ಒಂದು ಕಪ್ಪು ಹಣ, ಅದೇ ರೀತಿಯಾಗಿ ನಕಲಿ ನೋಟ್ಗಳು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಆ ಭಯೋತ್ಪಾದನೆಗೆ ಹಣ ದುರ್ಬಳಕೆ ಆಗ್ತಾ ಇದೆ, ನಕ್ಸಲಿಸಮ್ ಏನಾಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆ 40% ಬ್ಲ್ಯಾಕ್ ಮನಿ ಏನಿದೆ, ಆ ಬ್ಲ್ಯಾಕ್ ಮನಿ ಎಲ್ಲವೂ ಕೂಡ ಅದೇ ನೋಟ್ಗಳು ಕೂಡ ವಾಪಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿದೆ ಅಂತ ಯಾವಾಗ ಗೊತ್ತಾಗಿ ಹೋಗುತ್ತೆ, ಇಡೀ ದೇಶಕ್ಕೆ ಆಘಾತ ಆಗಿ ಹೋಗುತ್ತೆ. 2023ಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದು ಬಹುದೊಡ್ಡದಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲೂ ಕೂಡ ಇದರ ಒಂದು ವಿಷಯವನ್ನು ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡೋದಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಚಕಾರ ಎತ್ತೋದಿಲ್ಲ. ಇದರ ಒಂದು ಉದ್ದೇಶ ಏನಾಗಿತ್ತು, ಏನು ಉದ್ದೇಶವನ್ನು ನೀವು ಸಾಧಿಸಿದ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬರು ಕೂಡ ಉತ್ತರ ಕೊಡೋದಿಲ್ಲ. ಅಧಿವೇಶನದಲ್ಲೂ ಕೂಡ ಉತ್ತರ ಸಿಗಲಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು ಅನೇಕರು, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅರ್ಜಿಯನ್ನು ಕೈಗೆತ್ತಿಕೊಂಡಂತಹ ನ್ಯಾಯಪೀಠ 5 ನ್ಯಾಯಮೂರ್ತಿಗಳು ಇದನ್ನು ವಿಚಾರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಗಮನ ಸೆಳೆದವರು ಅದು BV ನಾಗರತ್ನ, ನಮ್ಮ ಕರ್ನಾಟಕ ಮೂಲದವರಾಗಿದ್ದಾರೆ. ಆಗ ಅವರು ಈ ನೋಟ್ ಅಮಾನ್ಯೀಕರಣ ಏನಾಗಿತ್ತು ಇದರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ರು. ಹೀಗಾಗಿ ಅವರು ಇಡೀ ದೇಶದಾದ್ಯಂತ ಪರಿಚಯ ಕೂಡ ಆಗ್ತಾರೆ, ಎಲ್ರಿಗೂ ಕೂಡ ಗೊತ್ತಾಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದೇಶಕ್ಕೆ ಯಾವ ಕಾರಣಕ್ಕಾಗಿ ನಾನು ವಿರುದ್ಧವಾಗಿ ತೀರ್ಪು ಕೊಡಬೇಕಾಯಿತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈಗ BV ನಾಗರತ್ನ ಅವರು ಮಾತನಾಡಿದ್ದಾರೆ. ನೋಡಿ, 2016ರಲ್ಲಿ ನೋಟ್ ಬ್ಯಾನ್ ಆಗುತ್ತೆ, 2017ಕ್ಕೆ ಗೊತ್ತಾಗಿದ್ದು 99.3% ನೋಟ್ ವಾಪಸ್ ಬಂದಿದೆ ಅಂತ. ಈಗ ನಾವು ಸರ್ಚ್ ಮಾಡ್ತಾ ಇದ್ವಿ, 99.9% ನೋಟ್ ಎಲ್ಲ ವಾಪಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿದೆ. ಹಾಗಾದರೆ 0.1% ನೋಟ್ ಅಷ್ಟೇ ಬ್ಲ್ಯಾಕ್ ಮನಿ ಆಗಿತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಅದೇ ಬ್ಲ್ಯಾಕ್ ಮನಿ ಅಂತ ನಾವೇನು ಹೇಳ್ತಾ ಇದ್ವಿ, ಆ ಕಪ್ಪು ಹಣನು ಒಂದು ವೇಳೆ ಚಲಾವಣೆಗೆ ಬಂದು ವೈಟ್ ಮನಿ ಆಗಿದೆ ಅಂತಂದರೆ ಸಹಜವಾಗಿ ಇನ್ಫ್ಲೇಷನ್ ಜಾಸ್ತಿ ಆಗಿರುತ್ತೆ, ಅದೇ ರೀತಿಯಾಗಿ ದೇಶದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿರುತ್ತೆ. ಹಾಗಾದರೆ ಯಾವ ಉದ್ದೇಶವನ್ನು ಇಟ್ಕೊಂಡು ನೋಟ್ ಬ್ಯಾನ್ ಮಾಡಲಾಗಿತ್ತು, ಆ ಉದ್ದೇಶ ಕಪ್ಪು ಹಣವನ್ನು ವೈಟ್ ಮಾಡುವಂಥದ್ದಾಗಿತ್ತಾ, ಇದನ್ನು ಖುದ್ದು BV ನಾಗರತ್ನ ಅವರು ಹೇಳ್ತಾರೆ. ಅಲ್ಲದೆ ಏನು ಆ ಸಂದರ್ಭದಲ್ಲಿ 100 ಜನ ಸಾವನ್ನಪ್ಪಿದ್ರು, ಬ್ಯಾಂಕ್ನ ಹೊರಗಡೆ ಲೈನಲ್ಲಿ ನಿಂತು ಅದನ್ನು ಒಂದು ಬಲಿದಾನ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದು ಸರ್ಕಾರವನ್ನು ಬೆಂಬಲಿಸಿ, ಒಬ್ಬ ನಾಯಕನನ್ನು ಬೆಂಬಲಿಸಿ 100 ಜನ ತಮ್ಮ ಜೀವವನ್ನು ಕೂಡ ತ್ಯಾಗ ಮಾಡಿದ್ರು, ಯಾರೊಬ್ಬರು ಪ್ರಶ್ನೆ ಮಾಡಲಿಲ್ಲ. ಆದರೆ 100 ಜನರ ಸಾವಿಗೂ ಕೂಡ ಈವರೆಗೆ ಉತ್ತರ ಸಿಗಲಿಲ್ಲ. ಆದರೆ ಕಪ್ಪು ಹಣ ಬಿಳಿ ಆಯಿತು ಅನ್ನುವಂತಹ ಪ್ರಶ್ನೆ ಏನಿದೆಯಲ್ಲ, ಅದು ಈಗಲೂ ಕೂಡ ದೇಶದ ಜನರನ್ನ ಕಾಡ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.